ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ಅವರಿಗೆಲ್ಲ ಬೆಸ್ಟ್ ಸಿಟಿ ಸೆಂಟ್ರಲ್ಲೇ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿನ ತಂದಿದ್ದೀವಿ. ಇದೆಲ್ಲಿರೋದು ಅಂತಂದ್ರೆ ಇದು ಸಿಟಿ ಸೆಂಟರ್ ಅಂದ್ರೆ ಮೈಸೂರು ಸಿಟಿ ಸೆಂಟರ್ ಒಳಗಡೆ ಗಾಯತ್ರಿಪುರಂ ಅಂತ ಒಂದು ಲೇಔಟ್ ಇದೆ. ಇಲ್ಲೇ ಲೊಕೇಟ್ ಆಗಿರೋ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಅಂತಾನೆ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಅದಕ್ಕಿಂತಲೇ ಯಾರಾದರೂ ಹುಡುಕ್ತಿರೋರು ಲೋ ಬಜೆಟಲ್ಲಿ ಏನಾದರೂ ನೋಡ್ತಿದ್ರೆ ನಿಮಗೆ 100% ಸೂಟ್ ಆಗುತ್ತೆ. ಈ ಪ್ರಾಪರ್ಟಿ ನೀವು PG ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಹಾಸ್ಟೆಲ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಕೆಳಗಡೆ ನೀವು ಒಂದು ಫ್ಲೋರಲ್ಲಿ ಸ್ಟೇ ಮಾಡಿ ಮೇಲ್ಗಡೆ ರೆಂಟ್ಗಾರ ಬಿಡ್ಬೋದು, ಇಲ್ಲ ಪೂರ್ತಿ ಬಿಲ್ಡಿಂಗ್ನ ರೆಂಟಿಗೆ ಬಿಡ್ಬೋದು. ಮಂತ್ಲಿ ನೀವು ಅಪ್ ಟು 1 lakh ತನಕ ಇನ್ಕಮ್ನ ಎಕ್ಸೆಪ್ಟ್ ಮಾಡ್ಬೋದು. ಆ ಥರ ಕನ್ಸ್ಟ್ರಕ್ಷನ್ ಆಗಿರೋ ಒಂದು ಒಳ್ಳೆ ಬಿಲ್ಡಿಂಗ್ ಇದು. ಈ ಬಿಲ್ಡಿಂಗ್ನ ಕಂಪ್ಲೀಟ್ ಡೀಟೇಲ್ಸ್ ನಾವು ಒಂದೊಂದಾಗಿ ಕೊಡ್ತಾ ಬರ್ತೀವಿ, ಬನ್ನಿ ನೋಡೋಣ. ಸರ್ ಇದು ಯಾವ ಫೇಸಿಂಗ್ ಇದೆ ಸೈಟ್? ಫೇಸಿಂಗ್ ನಾರ್ತ್ ಫೇಸಿಂಗ್ ಬರುತ್ತೆ. ರೋಡ್ ನಿಮಗೆ 40 feet ರೋಡ್ ಇದೆ. ಇದು ಪ್ಯೂರ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಅಲಾಂಗ್ ವಿತ್ ರೆಸಿಡೆನ್ಷಿಯಲ್ ಕೂಡ. ಸರ್ ಈ ಮನೆದು ಡೈಮೆನ್ಷನ್ ಎಷ್ಟಿದೆ? ಡೈಮೆನ್ಷನ್ 628 ಸ್ಕ್ವೇರ್ ಫೀಟ್ ಇದೆ ಓವರ್ ಆಲ್ ಸ್ಕ್ವೇರ್ ಫೀಟ್. ಓಕೆ. ಟೋಟಲ್ ನಿಮಗೆ ಗ್ರೌಂಡ್ ಫ್ಲೋರ್ ಪ್ಲಸ್ 2 ಫ್ಲೋರ್. ಓಕೆ ಆಯ್ತಾ. G+2 ಬರುತ್ತೆ. ಆಯ್ತಾ. ಕೆಳಗಡೆ ಫ್ಲೋರ್ ಅಲ್ಲಿ ನಿಮ್ಗೆ 2 ಬೆಡ್ರೂಮ್ ಬರುತ್ತೆ. ನೋಡೋಣ ಬನ್ನಿ ಒಳಗಡೆ ಇಂಟೀರಿಯರ್ ಯಾವ ತರ ಆಗಿದೆ. ಓಕೆ ಓಕೆ ಓಕೆ. ಗೇಟ್ ಇಂದ ಒಳಗಡೆ ಬರ್ತಿದ್ದ ಹಾಗೇನೆ ನಿಮ್ಗೊಂದು ಕ್ಯೂಟ್ ಆಗಿರುವಂತ ಒಂದು ಸಿಟ್ಔಟ್ ಏರಿಯಾ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನೋಡಬಹುದು ಆರ್ಟಿಫಿಷಿಯಲ್ ಬೈಕ್ ನ ಸಹ ಪ್ಲೇಸ್ ಮಾಡಿದ್ದಾರೆ. ಮನೆ ಎಲಿವೇಶನ್ ತುಂಬಾನೇ ಚೆನ್ನಾಗಿ ಕಾಣ್ಲಿ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಓವರ್ ಆಲ್ ವೈಟ್ ಪೇಂಟಿಂಗ್ ಇರೋದ್ರಿಂದ ಅಲ್ಲಲ್ಲಿ ನಿಮ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ವೈಟಿಗೆ ಅಂತ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಯೂಸ್ ಮಾಡಿದ್ದಾರೆ, ನೀವೇ ನೋಡ್ತಿರಬಹುದು. ಹಾಗೇನೆ ನೀವು ಮೇಲೆ ನೋಡಿದ್ರೆ ಫಾಲ್ ಸೀಲಿಂಗ್ ಅಂತ ವುಡನ್ ಫಿನಿಶಿಂಗ್ ಅಲ್ಲಿ ಬಳ್ಳಿಗಳನ್ನ ಸಹ ಪೇಸ್ಟ್ ಮಾಡಿದ್ದಾರೆ. ಅಂದ್ರೆ ಅದೇನು ರಿಯಲ್ ಅಲ್ಲ, ಆರ್ಟಿಫಿಷಿಯಲ್ ಲುಕ್ಗೋಸ್ಕರ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ಪಕ್ಕದಲ್ಲಿ ಸಂಪು ಕೂಡ ಇದೆ. ಸಂಪಿನ ಕೆಪಾಸಿಟಿ ಬಿಲ್ಡಿಂಗ್ ತುಂಬಾ ದೊಡ್ಡದಾಗಿರೋದ್ರಿಂದ 9000 ಲೀಟರ್ ತನಕ ಕೆಪಾಸಿಟಿ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸುತ್ತ ನೋಡ್ಬೋದು ನೀವು, ಇದೆಲ್ಲ MS ಸ್ಟೀಲ್ ಇಂದ ಮಾಡಿರೋದು. ಆಗ್ಲೇ ಮೇಡಮ್ ಹೇಳ್ದಂಗೆ ಮೇಲ್ಗಡೆ ಕೂಡ ಹುಕ್ಕುಗಳು ಕೊಟ್ಟು ಅದಕ್ಕೆ ಒಂದು ಪಾಟ್ಸ್ ಕೂಡ ಪ್ಲೇಸ್ ಮಾಡಿದ್ದಾರೆ. ಸೊ ಇದಷ್ಟು ಈ ಪ್ಯಾಸೇಜ್ ನ ಡೀಟೇಲ್ಸ್. ಬನ್ನಿ ಪಕ್ಕದಲ್ಲಿ 2 ರೂಮ್ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅದರ ಡೀಟೇಲ್ಸ್ ನೋಡೋಣ. ಪ್ರಶಾಂತ್ ಸರ್ ಹೇಳ್ದಾಗೆ ಗ್ರೌಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ಸ್ ಇದೆ. ಇದು ಫಸ್ಟ್ ಬೆಡ್ರೂಮ್. ಇಲ್ಲಿ ಫಸ್ಟ್ ಬೆಡ್ರೂಮ್ ಅಲ್ಲಿ ನಿಮಗೆ ಕಿಂಗ್ ಸೈಜ್ ಒಂದು ಕಾಟ್ ಆಲ್ರೆಡಿ ಇದೆ ಅಂಡ್ ವಿತ್ ಬೆಡ್ ಮತ್ತೆ 2 ಪಿಲ್ಲೋಸ್ ಸಹ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಗಾಳಿ ಬೆಳಕುಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ವಿಂಡೋನು ಸಹ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಇಲ್ಲಿ ನೋಡಬಹುದು ನೀವು. ಹಾಗೆ ನಿಮ್ಗೆ ಇಲ್ಲೊಂದು ವಾರ್ಡ್ರೋಬ್ ಸಹ ಕೊಟ್ಟಿದ್ದಾರೆ. ನೀವೇನಾದ್ರೂ ಥಿಂಗ್ಸ್ ಅಥವಾ ಏನಾದ್ರೂ ಕ್ಲಾತ್ಸ್ ಏನಾದ್ರೂ ಬೇಕಿದ್ರೆ ಸ್ಟೋರ್ ಮಾಡಬಹುದು. ವಾರ್ಡ್ರೋಬ್ ಪಕ್ಕದಲ್ಲೇ ನಿಮ್ಗೊಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಬಂದು ಸೆರಾ ಅಂಡ್ ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಈ ರೂಮ್ಗೆ ಫ್ಯಾನ್ ಅನ್ನು ಸಹ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಸೆಕೆಂಡ್ ರೂಮ್ ನೋಡೋಣ. ಸೊ ಆಗ್ಲೇ ಹೇಳಿದಾಗೆ ಅದು ಫಸ್ಟ್ ಬೆಡ್ರೂಮ್, ಇದು ಸೆಕೆಂಡ್ ಬೆಡ್ರೂಮ್. ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಿಮಗೂ ಇಲ್ಲೂ ಸೇಮ್ ಕಾಟ್ ವಿತ್ ಬೆಡ್ ಕೊಟ್ಟಿದ್ದಾರೆ. ಆಲ್ರೆಡಿ ಫುಲ್ಲಿ ಫರ್ನಿಶ್ಡ್ ಹೌಸ್ ಇದು. ಆಕ್ಚುಲಿ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಒಳಗಡೆ ನಿಮಗೆ ಬೇಕಾಗಿರುವಂಥ ಗೀಸರ್ ಪಾಯಿಂಟ್ ಆಗ್ಬೋದು, ಮತ್ತು ಸೋಲಾರ್ಗೆ ಪ್ರೊವಿಷನು, ಶವರು, ಆಮೇಲೆ ನಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಕೂಡ ಸೆರಾ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆಮೇಲೆ ಫ್ಲೋರ್ ಮೌಂಟೆಡ್ ಕಮೋಡ್ ಕೂಡ ಕೂರಿಸಿದ್ದಾರೆ. ಹಾಗೆ ಮೇಲ್ಗಡೆ ಫ್ಯಾನ್ ಇನ್ಸ್ಟಾಲೇಷನ್ ಆಗಿದೆ ಆಲ್ರೆಡಿ. ಹಾಗೆ AC ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು AC ಬೇಕಾದ್ರೆ AC ಕೂಡ ಹಾಕ್ಕೋಬೋದು. ಆಯಿತಾ. ಆಮೇಲೆ ಹಿಂದೆ ನೋಡ್ಬೋದು ನೀವು ಫ್ರೇಮ್ಗಳು ಕೊಟ್ಟಿದ್ದಾರೆ. ಲುಕ್ ವೈಟ್ ಚೆನ್ನಾಗಿ ಕಾಣಲಿ ರೂಮ್ ಒಳಗಡೆ ಅಂತ ಅಂದ್ಬಿಟ್ಟು. ಆಮೇಲೆ ಪಕ್ಕದಲ್ಲಿ ವಿಂಡೋಸ್ ನೋಡ್ಬೋದು. ಇದು UPVC ವಿಂಡೋಸ್ ಅಂತೀವಿ, ಅಂದರೆ ಸ್ಟೇಡಿಂಗ್ ಟೈಪ್ ಥರ ಇರುತ್ತೆ ಇದು. ಆಮೇಲೆ ಇದು ಕಬ್ಬಿಣದ್ದು ಗ್ರಿಲ್ ಕೊಟ್ಟಿದ್ದಾರೆ ಸೇಫ್ಟಿಗೋಸ್ಕರ. ಸೊ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಈ ರೂಮ್ ಬಗ್ಗೆ ಹೇಳಿದ್ದೀವಿ. ಬನ್ನಿ ಮೇಲ್ಗಡೆ ಫ್ಲೋರ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ ಅಲ್ಲಿ 2 ಕ್ಯೂಟ್ ಆಗಿರುವಂತಹ ಫುಲ್ಲಿ ಫರ್ನಿಸ್ಡ್ ರೂಮ್ ನ ನೋಡಿದ್ರಿ ಅಲ್ವಾ. ಇವಾಗ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ಹೋಗ್ತಿದ್ದಾಗೇನೆ ನಿಮ್ಗೆ ಹೋಲ್ಡಿಂಗ್ಸ್ಗೆ ಅಂತ SS ರೈಲಿಂಗ್ಸ್ ಅವ್ರದ್ದು ಹೋಲ್ಡಿಂಗ್ಸ್ ನ ಹಾಕಿದ್ದಾರೆ. ಹಾಗೇನೆ ಸ್ಟೆಪ್ಸ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ.
ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬರ್ತಿದ್ದ ಹಾಗೇನೆ ನಿಮ್ಗೊಂದು ಪುಟ್ಟದಾಗಿರುವಂತಹ ಸಿಟ್ಔಟ್ ಏರಿಯಾ ಸಿಗುತ್ತೆ. ಹಾಗೆ ಇಲ್ಲಿಗೆ ಅವರು UPVC ಸ್ಲೈಡಿಂಗ್ ಡೋರ್ಸ್ ನ ಹಾಕಿದ್ದಾರೆ, ಟ್ರಾನ್ಸ್ಪರೆಂಟ್ ಸ್ಲೈಡಿಂಗ್ ಡೋರ್ಸ್ ಅಂತಾನೆ ಹೇಳ್ಬಹುದು. ಹಾಗೆ ಇಲ್ಲೊಂದು ಪುಟ್ಟದಾಗಿರುವಂತಹ 2 ಚೇರ್ಸ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಆರಾಮಾಗಿ ನೀವು ಈವ್ನಿಂಗ್ ಟೈಮ್ ಸ್ನಾಕ್ಸ್ ಅಥವಾ ಟೀ ಕಾಫಿ ಏನಾದ್ರೂ ಕುತ್ಕೊಂಡು ತಿಂತ ನೀವು ಆರಾಮಾಗಿ ಚಿಲ್ ಮಾಡ್ಬೋದು. ಸೇಫ್ಟಿ ಪರ್ಪಸ್ ಅಂದ್ರೆ ಕೋತಿಗಳು ಮತ್ತೆ ಇಲ್ಲಾಂದ್ರೆ ಪಕ್ಷಿಗಳೇನಾದ್ರೂ ಒಳಗಡೆ ಬಂದ್ಬಿಡ್ತವೆ ಅಂತ ಇಂಟೆನ್ಷನ್ಗೆ ಅವರು ಇಲ್ಲಿ ನಿಮ್ಗೆ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ನೆಟ್ನ ಸಹ ಹಾಕ್ಸಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಗ್ರೀನ್ ಕಲರ್ ಬಳ್ಳಿ ತರಾನು ಅದು ಯೂಸ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಬನ್ನಿ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಬಂದರೆ ನಿಮಗೆ ಇಮಿಡಿಯೇಟ್ ಆಗಿ ಸಿಗೋದು ಮೈನ್ ಡೋರಿನ ವುಡ್ ಎಲ್ಲ ಕಂಪ್ಲೀಟ್ ಆಗಿ ಟೀಕ್ ವುಡ್ ಅಲ್ಲೇ ಫಿನಿಶಿಂಗ್ ಮಾಡಿದ್ದಾರೆ. ಪಕ್ಕದಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ಒಂದು ದೇವ್ರ ಮನೆ ಸಿಗುತ್ತೆ, ಸಫಿಷಿಯೆಂಟ್ ಆಗಿದೆ. ಒಳಗಡೆ ಸ್ಟೋರೇಜ್ಗೂ ಅಷ್ಟೇ 2 ಚಾನಲ್ಗಳು ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಅಷ್ಟೇ ನಿಮಗೆ ಥಿಂಗ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಕಬೋರ್ಡ್ ಥರ ಮಾಡಿದ್ದಾರೆ. ಇವನ್ ಇದಕ್ಕೆ ಒಂದು ಪ್ಲೇವುಡ್ ಫಿನಿಶಿಂಗ್ ವಿತ್ ಫಾರ್ಮಿಕಾ ಶೀಟ್ ಫಿನಿಶಿಂಗ್ ಒಂದು ಡೋರ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ನೋಡಿದ್ರೆ ದೇವ್ರ ಮನೆ ಥರನೇ ಫೀಲ್ ಆಗಲ್ಲ, ಯಾಕಂದರೆ ವಾಲ್ ಡಿಸೈನ್ ಥರನೇ ಇದೆ. ಸೊ ನೀವೇ ತೆಗೆದು ನೋಡಿದಾಗ ಮಾತ್ರ ದೇವ್ರ ಮನೆ ಥರ ಕಾಣಿಸೋದು. ಆಮೇಲೆ ಒಳಗಡೆ ಎಂಟ್ರಾಗ್ತಿದೆ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗೋದು ಲಿವಿಂಗ್ ಏರಿಯಾ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ವಾಲ್ ಡಿಸೈನಿಂಗ್ ಆಗ್ಬೋದು, UPVC ವಿಂಡೋಸ್ ಆಗಿರ್ಬೋದು, ಆಮೇಲೆ ಗ್ರಿಲ್ ಟೈಪ್ ವಿಂಡೋ ಆಗಿರ್ಬೋದು ಸೇಫ್ಟಿ ಪರ್ಪಸ್ಗೆ. ಆಮೇಲೆ ಮೇಲ್ಗಡೆ ಫಾಲ್ ಸೀಲಿಂಗ್ ಆಗಿರ್ಬೋದು, ಫ್ಯಾನ್ ಕೂಡ ಚೆನ್ನಾಗಿ ಅದು ಇನ್ಸ್ಟಾಲ್ ಮಾಡಿದ್ದಾರೆ. ಆಮೇಲೆ ಲೈಟ್ಸ್ಗಳು ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ಆಮೇಲೆ ಇಲ್ಲಿ ನೋಡಿ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಕೆಳಗಡೆ ನಿಮಗೆ ಸ್ಟೋರೇಜ್ಗೆ ಅಂತಲೇ ಪ್ಲೇವುಡ್ ಫಿನಿಶಿಂಗ್ ಚಾನಲ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಲಿವಿಂಗ್ ಏರಿಯಾ. ಪಕ್ಕದಲ್ಲೇ ನಿಮಗೆ ಸಿಗೋದು ಮಾಡ್ರೇಟ್ ಲುಕ್ ಕೊಡುವಂತಹ ಮಾಡ್ಯುಲರ್ ಕಿಚನ್. ಸೊ ಇದು ನಿಮಗೆ ಡೈನಿಂಗ್ ಏರಿಯಾ, ತುಂಬ ಮಾಡೆಲ್ ಆಗಿರೋದು ಕಿಚನು. ಸೊ ಇಲ್ಲೂ ಅಷ್ಟೇ ಎಲ್ಲ ಸಾಫ್ಟ್ ಕ್ಲೋಸಿಂಗ್ದು ಚಾನಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಒಂದು ಯುಟಿಲಿಟಿ ಏರಿಯಾ ಇದೆ. ಸೊ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗಿ ಮಾಡ್ಕೋಬೋದು ಅಥವಾ ಬೇರೆ ಥಿಂಗ್ಸ್ಗಳನ್ನ ಇಟ್ಕೋಬೋದು. ಸೊ ಇದು ಮಾಡ್ಯುಲರ್ ಕಿಚನ್. ಪಕ್ಕದಲ್ಲೇ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ಆಗಲೇ ನೀವು ಕೆಳಗಡೆ ನೋಡಿದ್ದೀರಾ, ಫುಲ್ಲಿ ಫರ್ನಿಶ್ಡ್ ಹೌಸ್ ಆಗಿದ್ದರಿಂದ ಇಲ್ಲಿ ಆಲ್ರೆಡಿ ಕಾಟು ಆಮೇಲೆ ಬೆಡ್ಡು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಇದರ ಫಿಟ್ಟಿಂಗ್ ಕೂಡ ಅವೇ ಹೇಳಿದ್ದೀವಿ. ಇಲ್ಲಿ ನಿಮಗೆ ಫ್ಲೋರ್ ಮೌಂಟೆಡ್ ಕಮೋಡ್ ಕೂರಿಸಿದ್ದಾರೆ. ಆಮೇಲೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು ಮತ್ತು ಸೆರಾ ಫಿಟ್ಟಿಂಗ್ಸು. ಆಮೇಲೆ ಬಾತ್ರೂಮ್ದು ಡೋರು ಕೂಡ ನಿಮಗೆ ಯುರೋಪ ಫಿಟ್ಟಿಂಗ್ಸು ವಿತ್ ಪ್ಲೇವುಡ್ ಟೈಪ್ ಡೋರ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಆ್ಯಂಡ್ ಇಲ್ಲಿ ಒಂದು ವಾರ್ಡ್ರೋಬ್ನ ಕೊಟ್ಟಿದ್ದಾರೆ ರೂಮ್ಗೋಸ್ಕರ. ಈ ರೂಮ್ಗಿರೋ ವಾರ್ಡ್ರೋಬ್ ಇದು ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬು. ಇಲ್ಲೂ ಅಷ್ಟೇ ಒಳಗಡೆ ಬಟ್ಟೆ ಎಲ್ಲ ಇಟ್ಕೋಬೋದು, ಆಮೇಲೆ ಥಿಂಗ್ಸ್ಗಳನ್ನ ಇಟ್ಕೋಬೋದು. ಫಸ್ಟ್ ಫ್ಲೋರ್ ಅಲ್ಲಿ ನೀವೇನ್ ನೋಡಿದ್ರಿ ಅದೇ ತರ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ನಿಮ್ಗೆ ಇಲ್ಲೊಂದು ಪುಟ್ಟದಾಗಿರುವಂತಹ ಬಾಲ್ಕನಿ ಇದೆ. ನೀವೇ ನೋಡಬಹುದು. ಇಲ್ಲೂ ಸಹ 2 ಚೇರ್ ಇದೆ. ಅಲ್ಲಿ ಏನ್ ನೋಡಿದ್ರಿ ಅದೇ ತರ 2 ಫ್ಯಾನ್ಸಿ ಲೈಟ್ ಇದೆ. ಸೊ ಬನ್ನಿ ಸೆಕೆಂಡ್ ಫ್ಲೋರ್ ನೋಡೋಣ. ಸೆಕೆಂಡ್ ಫ್ಲೋರ್ಗೆ ಬರ್ತಿದ್ದ ಹಾಗೇನೆ ನಿಮಗೆ ಇಲ್ಲೊಂದು ವುಡನ್ ಫಿನಿಶಿಂಗ್ದು ಡೈನಿಂಗ್ ಹಾಲ್ ಸಿಗುತ್ತೆ. ನೀವೇ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಕಾಣಿಸಿದೆ. ಒಂದು ಒಳ್ಳೆ ರಾಯಲ್ ಲುಕ್ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಮನೆ ಫುಲ್ಲು ವೈಟ್ ಪೇಂಟಿಂಗ್ ಇದ್ದಿದ್ರಿಂದ ನಾನು ಅವಾಗಲೇ ಹೇಳಿದೆ ನಿಮಗೆ, ಅಲ್ಲಲ್ಲಿ ಫ್ಯಾನ್ಸಿ ಪೋರ್ಟ್ರೇಟ್ಸ್ ಆಗಿರಬಹುದು ಇಲ್ಲ ಫ್ಯಾನ್ಸಿ ಲೈಟ್ಸ್ ಆಗಿರಬಹುದು, ಇದನ್ನೇ ಯೂಸ್ ಮಾಡಿದ್ದಾರೆ. ಅದಕ್ಕೆ ತುಂಬಾನೇ ರಾಯಲ್ ಲುಕ್ ಅಂಡ್ ರಿಚ್ ಲುಕ್ ಕೊಡ್ತಾ ಇದೆ ಮನೆ. ಇಲ್ಲೂ ಸಹ ನಿಮಗೆ 2 ಬೆಡ್ರೂಮ್ಸ್ ಇದೆ. ಇದು ಫಸ್ಟ್ ಬೆಡ್ರೂಮ್. ಈವನ್ ಈ ರೂಮು ಸಹ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಕಾಟ್ ಕೊಟ್ಟಿದ್ದಾರೆ. ಕಾಟ್ ಮೇಲೆ ನಿಮಗೆ ಬೆಡ್ ಇದೆ. ಹಾಗೇನೆ ಇಲ್ಲಿನೂ 2 ಪಿಲ್ಲೋ ಸಹ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ನಿಮ್ಗೆ ವಾರ್ಡ್ರೋಬ್ ಸಿಗುತ್ತೆ. ವಾರ್ಡ್ರೋಬ್ ಸಹ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಮನೆಯಲ್ಲಿ ಎಲ್ಲೂ ಒಂದು ಸ್ವಲ್ಪ ಜಾಗನೂ ಅವರು ನಿಮ್ಗೆ ವೇಸ್ಟೇಜ್ ಅಂತಾನೆ ಬಿಟ್ಟಿಲ್ಲ. ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೇನೆ ಇದು ಸಹ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಜಾಗ್ವಾರ್ ಅಂಡ್ ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಪಕ್ಕದಲ್ಲಿ ಒಂದು 2 ಸೀಟರ್ದು ಒಂದು ಸೋಫಾ ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಹಾಗೆ ಒಂದು ಪುಟ್ಟ ಟೇಬಲ್ಸ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಮಿರರ್ ಸಿಗುತ್ತೆ. ಇಲ್ಲೇನಾದ್ರೂ ಬೇಕಿದ್ರೆ ನೀವು ಮೇಕಪ್ ಐಟಮ್ಸ್ ಆಗಿರ್ಬೋದು ಇಲ್ಲ ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಏನ್ ಬೇಕಿದ್ರು ಸ್ಟೋರ್ ಮಾಡಬಹುದು. ಇದು ಸೆಕೆಂಡ್ ಫ್ಲೋರ್ ನ ಸೆಕೆಂಡ್ ಬೆಡ್ರೂಮ್. ಇದು ನೀವು ಎಲ್ಲಾ ಬೆಡ್ರೂಮ್ಸ್ ನ ಏನ್ ನೋಡ್ರಿ ಅದೇ ತರ ಆಸ್ ಇಟ್ ಇಸ್ ಹಂಗೇನೆ ಇದೆ. ಲುಕ್ಗೋಸ್ಕರ ನಿಮ್ಗೆ ಒಳ್ಳೊಳ್ಳೆ ಈ ತರ ಫ್ಯಾನ್ಸಿ ಐಟಮ್ಸ್ ನ ಅವರೇನೆ, ಇದು ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತ ಏನ್ ಹೇಳಿದೀವಿ ಹೌದು, ಎಲ್ಲಾನು ಪ್ರತಿಯೊಂದನ್ನು ಅವರೇನೆ ಮಾಡ್ಬಿಟ್ಟಿದ್ದಾರೆ. ನೀವು ಇವತ್ತು ಮನೆ ತಗೊಂಡಿರ್ಬೇಕಾದ್ರೆ ನಾಳೆನೆ ಗೃಹ ಪ್ರವೇಶ ಮಾಡಿ ಮನೇಲಿ ಆರಾಮಾಗಿ ಇರ್ಬೋದು. ಇಲ್ಲಿ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ.
ಯಾಕಂದ್ರೆ ಸ್ಪೇಸ್ ಒಂದ್ ಸ್ವಲ್ಪ ಉಳಿಲಿ ಅನ್ನೋ ಕಾರಣಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನ ಹಾಕಿದ್ದಾರೆ. ಹಾಗೆ ಇಲ್ಲೊಂದು ಮಿರರ್ ಸಹ ಅವರೇ ದೊಡ್ಡದಾಗಿರುವಂತಹ ಮಿರರ್ ನ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ. ಅಂಡ್ ಮೇಲೂ ಸಹ ಸ್ಪೇಸ್ ವೇಸ್ಟ್ ಮಾಡದೇ ಇದ್ದಂಗೆ ನಿಮ್ಗೆ ಒಂದು ಯೂನಿಟ್ಸ್ ನ ಕೊಟ್ಟಿದ್ದಾರೆ, ಏನಾದ್ರು ಥಿಂಗ್ಸ್ ನ ಸ್ಟೋರ್ ಮಾಡ್ಲಿ ಅಂತ. ಅಂಡ್ ಮೊದಲೇ ಹೇಳಿದಾಗೆ ಪ್ರತಿ ಒಂದು ಬೆಡ್ರೂಮ್ಗೂ ನಿಮ್ಗೆ ಫ್ಯಾನ್ ಆಗಿರ್ಬೋದು, AC ಪಾಯಿಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೊಟ್ಟಿದ್ದಾರೆ. ಹಾಗೇನೆ ಇದನ್ನು ಸಹ ವಿತ್ ಅಟ್ಯಾಚ್ ಬಾತ್ರೂಮ್ ಅಲ್ಲೇ ನಿಮ್ಗೆ ಸಿಗ್ತಾ ಇದೆ. ಇದು ಆಸ್ ಇಟ್ ಈಸ್ ಸೆರಾ ಫಿಟ್ಟಿಂಗ್ಸ್ ಅಂಡ್ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಪ್ರತಿಯೊಂದು ವಾಶ್ರೂಮು ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಮೇನ್ ಪಾಯಿಂಟ್ ಏನಂತಂದ್ರೆ ಎಲ್ಲಾ ವಾಶ್ರೂಮ್ಸ್ ಅಲ್ಲೂ ನಿಮ್ಗೆ ಗೀಸರ್ ನ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ಒಂದೊಂದು ಮನೆಯಲ್ಲಿ ಜಸ್ಟ್ ಗೀಸರ್ ಪಾಯಿಂಟ್ ನ ಕೊಡ್ತಾರೆ, ಬಟ್ ಇಲ್ಲಿ ಎಲ್ಲಾ ರೂಮ್ಗೂ ಗೀಸರ್ ಪಾಯಿಂಟ್ಸ್ ನ ಅವರೇನೆ ಕೊಟ್ಬಿಟ್ಟಿದ್ದಾರೆ. ಹಾಗೆ ನೀವು ನೋಡಬಹುದು ಎಷ್ಟು ಒಳ್ಳೆ ಬೆಳಕು ಬರ್ತಿದೆ ಅಂತ. ಈ ಒಳ್ಳೆ ಬೆಳಕು ಬರ್ಲಿ ಅಂತಾನೆ ಅವರು ಸ್ಕೈಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಮೇಲೆ ನೀವು ನೋಡಬಹುದು, ಹಾಗೇನೆ ಫ್ಯಾನ್ ಕೂಡ ಇಲ್ಲಿನೂ ಪ್ರೊವೈಡ್ ಮಾಡಿದ್ದಾರೆ. ನೀವು ಅವಾಗಿಂದ ಒಂದು ಅಬ್ಸರ್ವ್ ಮಾಡ್ತಿರ್ಬೋದು, ಪ್ರತಿಯೊಂದು ವಿಂಡೋಸ್ಗೆ ಅವ್ರು ಏನ್ ಮಾಡಿದ್ದಾರೆ, ಅವರೇನೆ ಸ್ಕ್ರೀನ್ ಸಹ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ. ಸೊ ಬನ್ನಿ ಇವಾಗ ಟೆರೆಸ್ ಮೇಲೆ ಹೋಗೋಣ. ನೀವೇನಾದ್ರೂ ಮನೇಲಿ ಬೋರ್ ಆಗಿ ಕುತ್ಕೊಂಡಿದ್ದಾಗ ಈ ತರ ಪೋರ್ಟ್ರೇಟ್ಸ್ ನೋಡಿ ನಿಮ್ಗೆ ಇನ್ಸ್ಪೈರ್ ಆಗ್ಲಿ ಅಂತ ಈ ತರ ಒಳ್ಳೊಳ್ಳೆ ಲೈನ್ಸ್ ಫೋಟೋ ಫ್ರೇಮ್ಸ್ ನ ಸಹ ಹಾಕಿದ್ದಾರೆ. ಹಾಗೆ ಹ್ಯಾಂಗಿಂಗ್ಸ್ ಈ ತರ ಬಳ್ಳಿನೂ ಸಹ ಹಾಕಿದ್ದಾರೆ, ಯಾಕಂದ್ರೆ ವೈಟ್ ಅಲ್ವಾ ಪೇಂಟ್, ತುಂಬಾನೇ ಎಲಿಗೆಂಟ್ ಲುಕ್ ಕೊಡ್ಲಿ ಅಂತ. ಸೊ ಮೇಲೆ ಬಂದ್ರೆ ಆಸ್ ಇಟ್ ಈಸ್ ಕೆಳಗಡೆ ಏನ್ ನೋಡಿದ್ರಿ ಅದೇ ರೀತಿ ಒಂದು ಚಿಕ್ಕದಾಗಿರುವಂತ ಬಾಲ್ಕನಿ ಇದೆ. ಸೊ ಮೇಲ್ಗಡೆ ನೀವು ಟೆರೇಸ್ಗೆ ಎಂಟ್ರಾಕ್ಟ್ ಇದ್ದಂಗೆ ನಿಮ್ಗೆ ಇಲ್ಲೂ ನೋಡಿ ಸ್ಪೇಸ್ ಇದೆ. ಅದನ್ನು ವೇಸ್ಟ್ ಮಾಡಿದ್ರೆ ಒಂದು ಸಿಂಗಲ್ ಕಾರ್ಟ್ ಆಗೋ ಥರ ಒಂದು ಜಾಗ ಮಾಡಿ ಆಲ್ರೆಡಿ ಪ್ಲೇಸ್ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು ಚಿಕ್ಕ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜಾಗಿ ಬಳಸ್ಕೋಬೋದು. ಬನ್ನಿ ಟೆರೇಸ್ ಆಗಿದೆ ನೋಡ್ಕೊಬೋದು. ಸೊ ನಾವು ಟೆರೇಸ್ ಮೇಲ್ಗಡೆ ಇದೀವಿ ಇವಾಗ. ನೀವು ನೋಡ್ಬೋದು ಸುತ್ತಮುತ್ತ ಮನೆಗಳೆಲ್ಲ ಬಂದಾಗಿದೆ. ತುಂಬ ಹಳೆ ಏರಿಯಾ ಇದು, ಪಕ್ಕಾ ರೆಸಿಡೆನ್ಷಿಯಲ್ ಏರಿಯಾ. ಮೂಡ ಆಕ್ಷನ್ ಸೈಟಲ್ಲಿ ಇವರಿಗೆ ಅಲಾಟ್ಮೆಂಟ್ ಆಗಿರೋದು. ಹಾಗಾಗಿ ಈಗ ರೀಸೆಂಟ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಟ್ಯಾಂಕ್ ಕೂಡ ಮೇಲ್ಗಡೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಗ್ರಿಲ್ಸು, ಸ್ಟೇರ್ ಕೇಸ್ದು ಗ್ರಿಲ್ಸು ಕೂಡ MS ಸ್ಟೀಲಿಂದ ಫಿನಿಶಿಂಗ್ ಮಾಡಿದ್ದಾರೆ. ಸೊ ಆರಾಮಾಗಿ ಕಣ್ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು. ಹಾಗೆ ಪ್ರಶಾಂತ್ ಸರ್ ಹೇಳ್ದಾಗೆ ತುಂಬಾನೇ ಒಂದು ಒಳ್ಳೆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಗೆ ಅಂತಾನೆ ಹೇಳ್ಬೋದು. ನಿಮ್ಗೆ ಎಲ್ಲೂ 1% ಸ್ಪೇಸ್ ಕೂಡ ವೇಸ್ಟ್ ಮಾಡಿಲ್ಲ. ಅಂಡ್ ಇದು ಟೆರೆಸ್ ಮೇಲ್ಗಡೆ ಇರುವಂತಹ ಒಂದು ಚಿಕ್ಕದಾಗಿರುವಂತಹ ಸಿಟ್ಔಟ್ ನ ಮಾಡಿದ್ದಾರೆ. ಈವ್ನಿಂಗ್ ಟೈಮು ಪೀಸ್ಫುಲ್ ಆಗಿ ನೀವು ಧ್ಯಾನನ ಮಾಡಬಹುದು. ಹಾಗೇನೆ ಏನು ಹಾರ್ಮ್ಫುಲ್ ಆಗದೆ ಇರಲಿ, ಏನಾದ್ರೂ ಫಾಲ್ ಏನಾದ್ರೂ ಗೊತ್ತಿಲ್ಲದಂಗೆ ಬಿದ್ದಿದ್ದು ಹೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಇಲ್ಲಿನ ಸೇಫ್ಟಿ ಪರ್ಪಸ್ಗೆ ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ಒಳ್ಳೆ ಪ್ರಾಪರ್ಟಿ ನೀವೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ರೆ ಒಂದ್ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬಹುದು. ಸೊ ಈ ಪ್ರಾಪರ್ಟಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದು ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ನ ಹಾಕಿರ್ತೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. A to Z ಸರ್ವಿಸ್ ನಮ್ಮ ಕಡೆಯಿಂದನೇ ಪ್ರೊವೈಡ್ ಮಾಡ್ತೀವಿ. ಈವನ್ ಲೋನ್ ಕೂಡ ಅಪ್ ಟು 90% ತನಕ ನಾವು ಪುಷ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅಂಡ್ 90% ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ತುಂಬಾ ಪ್ರಾಪರ್ಟೀಸ್ ವಿಡಿಯೋಸ್ ಹಾಕಿರ್ತೀವಿ, ನೀವು ನೋಡಿರ್ತೀರಾ. ಹಾಗೇನೆ ನೀವೇನಾದ್ರೂ ನಮ್ಮನ್ನ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡ್ಬೇಕಂತಂದ್ರೆ ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ಅಲ್ಲಿನೂ ಬಂದು ನೀವು ನಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಇದೊಂದೇ ಪ್ರಾಪರ್ಟಿ ಅಲ್ಲ, ಇನ್ನ ತುಂಬಾನೇ ಪ್ರಾಪರ್ಟಿ ವಿಡಿಯೋಸ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ, ನೀವು ಅಲ್ಲೂ ಸಹ ಹೋಗಿ ಬೇರೆ ಪ್ರಾಪರ್ಟೀಸ್ ನ ವಿಡಿಯೋ ಸಹ ನೋಡ್ಬೋದು ಅಂತ ಹೇಳ್ತಾ ಜೈ ಶ್ರೀರಾಮ್. ಥ್ಯಾಂಕ್ ಯು.